ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಪುಗೆ ತೊಟ್ಲು ಬದಲಾಯಿಸ್ಕೊಂಡು ಬರೋದಕ್ಕೆ ನನ್ನ ಯಜಮಾನ್ರ ಮನೆಗೆ ಹೋಗ್ತಾ ಇದ್ದೀನಿ. ಲೇಟ್ ಆಗೋಗ್ಬಿಟ್ಟಿದೆ. ಇಷ್ಟು ಬೇಗ ಮಾಡ್ಬೇಕು ಅಂದ್ಕೊಂಡ್ರು ಆಗಲ್ಲ. ಜಾನು ಅಷ್ಟೇ 5 ತಿಂಗಳಲ್ಲಿ ಕರ್ಕೊಂಡು ಹೋಗಿದ್ದೆ, ಪಾಪುನು ಅಷ್ಟೇ 5 ತಿಂಗಳಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಇವಾಗ 5 ತಿಂಗಳಲ್ಲಿ ಹೋಗಿ ಬದಲಾಯಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಜಾಸ್ತಿ ರೆಡಿ ಆಗಬೇಕಂತೂ ಆಗಿಲ್ಲ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇ. ಅದರಲ್ಲೂ ನನಗೆ ಜರ್ನಿ ಅಂದರೆ ಫುಲ್ಲು ವಾಮಿಟ್ಟು. ಪಾಪು ಬೇರೆ ತುಂಬ ಸಣ್ಣ, ಅವಳು ಹೊತ್ಕೊಂಡು ಹೆಂಗೆ ಹೋಗ್ತೀನಿ ಅಂತಲೇ ನನಗೆ ಗೊತ್ತಿಲ್ಲ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಯಾವಾಗ ತೊಟ್ಟು ಬದಲಾಯಿಸ್ಕೊಂಡು ಬರ್ತೀನಿ ಅಂತ. ಇವತ್ತು ಹೋಗ್ತೀನಿ, ಬರೋದು ಮಂಡೇ ಆಗುತ್ತೆ. ಇನ್ನು ಹೋದ್ಮೇಲೆ ಡಿಸೈಡು ಮತ್ತೆ ವಾಪಸ್ ಯಾವಾಗ ಬರೋದು ಅಂತಂದ್ಬಿಟ್ಟು. ಹಾಗೆ ಜಾನು ಕೂಡ ರೆಡಿ ಮಾಡಿಸಿದ್ದೀನಿ ನೋಡಿ. ಜಾನು ಅಲ್ಲ ಆಯ್ ಮಾಡು. ಪಾಪುನು ರೆಡಿಯಾಗಿ ಮಲಗಿದ್ದಾಳೆ. ಪಾಪು ರೆಡಿ ಮಾಡಿಸಿದ್ದೀನಿ. ಜಾನು ಆಯ್ ಮಾಡು. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ತಗೊಂಡೆ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರನ್ನೂ ಕಾಪಾಡಪ್ಪ ರಾಘವೇಂದ್ರ ಸ್ವಾಮಿ. ನನ್ನ ತಮ್ಮ ರೆಡಿಯಾಗಿ ಸಾಕ್ಸ್ ಹಾಕ್ಕೊಂತಿದ್ದ ಶೂ ಹಾಕೊಳಕ್ಕೆ. ಕ್ರಿಶ್ ನಮ್ಮ ಯಜಮಾನ್ರಂತೂ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಮಗು ನೋಡ್ತೀನಿ ಅಂತ ಅಂದ್ಬಿಟ್ಟು. ನಾವು ಕಾಯ್ತಾ ಇದ್ದೀರಿ ಯಾವಾಗ ನಮ್ಮ ಯಜಮಾನ್ರು ನೋಡ್ತೀನಿ ಅಂತ ಅಂದ್ಬಿಟ್ಟು. ನಾನು ಈ ಥರ ರೆಡಿಯಾಗಿದೆ. ಈ ಪಾವು ಈ ಒಂದು ಸ್ಯಾರಿನ ನಮ್ಮ ಪಿಂಕು ಫೋಟೋಶೂಟ್ಗಂತಲೇ ತಗೊಂಡಿದ್ದೆ. ಸೀಮಂತ ಆದಮೇಲೆ ಒಂದು ವಿಡಿಯೋ ಶೂಟ್ ಮಾಡಿಸ್ಬೇಕು ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತಗೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ನಮ್ಮಮ್ಮ ಬೈತಾ ಇದ್ದಾರೆ, ಬಾಣಂತ ಹಿಂಗೆಲ್ಲ ಇರಬಾರ್ದು, ಹತ್ತಿ ಎಲ್ಲ ಇಟ್ಕೋಬೇಕು ಅಂತ. ಅದೇನೋ ನನಗೆ ಹತ್ತಿ ಇಟ್ಕೊಂಡ್ರೆ ತಲೆನೋ ಬಂದ್ಬಿಡುತ್ತೆ. ಬಟ್ ಎಲ್ಲದಕ್ಕಿಂತ ಡಿಫಿಕಲ್ಟ್ ಅಂದರೆ ಈ ಟ್ರಾವೆಲಿಂಗ್ ಅನ್ನೋದು ನನಗಂತೂ ಅಷ್ಟಾಗಲ್ಲ. ನೋಡೋಣ ವಾಮಿಟ್ ಮಾಡ್ತೀನೋ ಇಲ್ಲೋ ನನ್ನ ತಮ್ಮ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಆದರೂ ದೂರ ಅಲ್ವಾ, 90 ಕಿಲೋಮೀಟ್ರ್ ಹೋಗಬೇಕು. ಜಾನು ಹೇಳು. ವೆಲ್ಕಮ್ ಬ್ಯಾಕ್. ಅಪ್ಪ ಅವ್ರು ಹೋಗ್ತಿದ್ಯಾ? ಇಲ್ಲೇ ಇರು, ನಾನು ಹೋಗ್ತೀನಿ. ಎಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ಚೆನ್ನಾಯ್ತಾ ಇವಾಗ? ಚೆನ್ನಾಗೇ ಕಾಣಲ್ಲ. ನಾನು ಕೇಳಿದೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಹೇಳೋರು ಸೋಮವಾರ. ನನಗೇನು ಕಮ್ಮಿ ಆಗುತ್ತೆ? ಹಿಂಗೆ ಬರ್ತೀಯ ಲಾಗಲ್ಲಿ, ಲಾಗಿಗೆ ಬರ್ತೀಯ. ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ತೋರ್ಸು ಗೊಂಬೆ, ತೋರ್ಸು ಪಿಕ್ಕು. ಇದಕ್ಕೆ ತೋರ್ಸು ಗೊಂಬೆ. ಯಾರು ತಗೊಟ್ಟಿದ್ದರಿಂದ ಹೋಗೋಣಮ್ಮ ಬಂದು ನಡಿ. ನೀವು ಹೋಗಿದ ತಕ್ಷಣ ಬಾಗ್ಲು ಹಾಕ್ಬೋದಾ? ಪಿಕ್ಕು ಬಟ್ಟೆ ತೋರಿಸ್ತೀವಿ. ಎತ್ಕೊಂಡು ಹೋಗ್ಲಾ? ಯಾವ ನಮ್ಮ ಎತ್ಕೊಂಡು ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪನ ಮನೆಗೆ ಮೊದಲ ಹೆಜ್ಜೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ವೈಟ್ ಬರ್ತೈತಾ? ಪಿಂಕು ಅಪ್ಪನ ಮನೆಗೆ ಮೊದಲ ಹೆಜ್ಜೆ. ಚಾಲು ಕೂಡ 20 ಡೇಸ್ ಆದ್ಮೇಲೆ ಹೋಗಿದ್ದು. ಇವಳು 2 ಡೇಸ್ 5 ಮಂತ್ಸ್ ಬಿದ್ದು 2 ಡೇಸ್ ಹೋಗ್ತಿದ್ದಾಳೆ. ಜರ್ನಿನೇ ತುಂಬಾ ಕಷ್ಟ, ವಾಮಿಟ್ ಜರ್ನಿಯಲ್ಲಿ. ಅದಕ್ಕೆ ಹೋಗೋಣ ಪಿಂಕು, ಲೆಟ್ ಸ್ಟಾರ್ಟ್. ಆರಾಮಾಗಿರ್ತೀಯಾ? ಬಾಮ್ಮ. ಜಾನು ಬಾಯ್. ಜಾನು ತೀಟೆ ಮಾಡಬೇಡ, ಬೇಗ ಬಂದ್ಬಿಡು. ನಾಳೆ ಒಂದಿನ ಮಲ್ಕೊಂಡು, ಇವತ್ತೊಂದಿನ ಮಲ್ಕೊಂಡು ನಾಳೆ ಎದ್ದು ಬಂದ್ಬಿಡು. ಅಕ್ಕ ಆಯ್ತು ನೋಡಿ. ಅಲ್ಲಿ ಅಲ್ಲೇ ಇರು, ಗಾಡಿ ಅಲ್ಲೇ ಇರು. ಕುಚ್ ಪರವಾಗಿಲ್ಲ, ನಿಧಾನಕ್ಕೆ ಬನ್ರಿ. ಇವತ್ತೊಂದಿನ ಜಿಮ್. ಬಾಯ್. ನಿಧಾನಕ್ಕೆ ಕಳ್ಸಿ, ಪರವಾಗಿಲ್ಲ. ಜಿಮ್ ಹೋಗಿಲ್ಲ ಅಂದ್ರೆ ಹುಷಾರು. ಬಾಯ್ ಪಾ. ಬರ್ತೀರಿ ಮಂಡೆಗೆಲ್ಲ ಬರ್ತೀರಿ. ನಮ್ ಬಿಟ್ಟು ಹುಷಾರು, ಬಿಟ್ಟು ಬರ್ಕೊಂಡು ಒಳಗಡೆಗೆ. ಬಾಯ್ ಮೇಡ ಅಜ್ಜಿಗೆ. ಬಾಯ್ ಅಜ್ಜಿ. ಹುಷಾರು. ಇಲ್ಲೇ ಇದ್ದೀನಿ. ನಂದಿನಿ ಹಸು, ಅದು ಎಲ್ಲ ಹಸು ಹೆಸರು ನಂದಿನಿನೇ ಅಲ್ಲ. ಪಿಂಕು ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇರೋದು ಅಪ್ಪ ಮನೆಗೆ. ಕ್ರಿಶ್ ಪಿಂಕುದ ಔಟ್ಫಿಟ್ ಎಷ್ಟು ಕ್ಯೂಟ್ ಆಗಿದೆ. ನಾನು ಇಷ್ಟಪಟ್ಟು ತಂದೆ ಈ ಡ್ರೆಸ್ನ ಹಾಕೊಳಕ್ಕೆ. ಇಲ್ಲಿ ಅಮ್ಮ ಹಣ್ಣು ತಗೊತಾ ಇದ್ದಾರೆ.
ಜನು ಹೋಗೋ 2 ದಿನಕ್ಕೆ ಅಷ್ಟು ಹಣ್ಣುಗಳು ಬೇಕಾ ನಿನಗೆ? ತಿನ್ನಲ್ಲ ಮಾಡಲ್ಲ? ಬಾಜಿ ಹಣ್ಣೇನು ಬೇಡ ಅನ್ನು, ಬೇಡ ಹಣ್ಣು ಲಿಚ್ಚಿ ಏನು ಬೇಡ, ಅಲ್ಲಿ ತಗೊಂತ ಐತೆ ನೀನು ಹೇಳಿಲ್ಲಿ. ನೆನ್ನೆ ಹಾಕ್ಸಿದ್ದಿತ್ತು ನಮ್ಮಮ್ಮ ಊರಿಗೆ ಹೋಗ್ತೀನಿ ಅಂತಂದುಬಿಟ್ಟು. ಅದ್ರಲ್ಲಿ ನನಗೆ ಬಳೆಗಳು ಅಂದರೆ ತುಂಬ ಇಷ್ಟ. ನಾನು ಯಾವಾಗ ಕೊಡಿಸ್ತೀನಿ ಅಂದರೂ ನನ್ನ ಹತ್ರ ಎಷ್ಟಾದರೂ ಇರಲಿ ನಾನು ಬೇಡ ಅಂತಲೇ ಹೇಳಲ್ಲ. ತೆಗೆಸ್ಕೊತೀನಿ. ಕಾಣಿಸ್ತಿದೆ, ಸೈಡ್ ಬಳೆ ಹಾಕ್ಕೊಂಡಿಲ್ಲ, ಪಾಪಕ್ಕೆ ಚುಚ್ಚುತ್ತೆ ಅಂತ. ಐ ಲವ್ ಬ್ಯಾಂಗಲ್ಸ್, ಐ ಲವ್ ಟ್ರೆಡಿಷ್ನಲ್ ಲುಕ್ ಆಲ್ಸೋ. ಬಿಸಿಲಿಗಂತೂ ತುಂಬ ಶೈನಿಂಗ್ ಹೊಡಿತಾ ಇದೆ. ಇವಾಗಂತೂ ಪಾಪು ಆದಮೇಲೆ ತುಂಬ ಅನ್ಕಂಫರ್ಟ್ ಅಂತಲೇ ಹೇಳ್ಬೋದು ಬ್ಯಾಂಗಲ್ಸ್ ಎಲ್ಲ ಹಾಕೊಳೋದಕ್ಕೆ. ಪಾಪು ಗೆಜ್ಜೆ ತಗೊಂಡಿದ್ರಿ ಮೊನ್ನೆ, ಆದರೆ ಹಾಕೋಕ್ಕಾಗಿಲ್ಲ. ಒತ್ತುತ್ತೆ ಪಾಪುಗೆ, ಮನೆ ಹತ್ರ ಹೋಗುವಾಗ ಹಾಕೋಣ ಅಂತಂದ್ಬಿಟ್ಟು ಆಲ್ಮಣಿ ಮಾತ್ರ ಹಾಕಿದ್ದೀನಿ. ಕೈಗೆ ಹಾಕಿಲ್ಲ. ಕೈ ಯಾವಾಗಲೂ ಬಾಯಲ್ಲೇ ಇಟ್ಕೊಂಡಿರ್ತಾಳೆ ಅವಳು. ನೋಡಿ ಬಾಯಲ್ಲಿ ಇವಾಗೂ ಇಟ್ಕೊಂಡಿದ್ದಾಳೆ. ಅದಕ್ಕೆ ಕಾಲಿಗೆ ಹಾಕಿದ್ದೀನಿ. ಕೈಗೂ ಮನೆ ಹತ್ರ ಹೋದಾಗ ಹಾಕೋಣ ಅಂತಂದ್ಬಿಟ್ಟು ಅಷ್ಟೆ. ನನ್ನ ಈ ಜೀವಕ್ಕೆ ಜಾನು ಇಲ್ಲೋಡು ಕಾಣಿಕೆ. ಫೇವ್ರೆಟ್ ಸಾಂಗ್ ಇದು ನನಗೂ ಡ್ಯಾಡಿಗೆ. ನಿನ್ಗೋಸ್ಕರ, ಪಿಂಕುಗೋಸ್ಕರ. ಜಾನು ನೋಡ, ಅಜ್ಜಿ ಜೊತೆ ವಾಪಸ್ ಬರ್ತೀಯಾ ಅಜ್ಜಿ ಜೊತೆ? ಹೂನಾ? ನನ್ನ ಈ ಕಂದನ ನಗುವಿದೆ ಸಾಲದೆ. ನೋಡಮ್ಮ, ನನಗೆ ಯಾವಾಗಲೂ ಈ ಸೈಡ್ ಬಂದಾಗ ಆ ಬಿಲ್ಡಿಂಗುಗಳು ಕಾಣಿಸಿದ್ರೆ ನಾನು ಅರ್ಧ ದಾರಿಗೆ ಬಂದಿದ್ದೀನಿ ನಮ್ಮೂರಿಗೆ ಅಂತ. ಈ ಬಿಲ್ಡಿಂಗುಗಳು ನೋಡಿದ್ರೆ ಇದೆಲ್ಲ ಸಿಟಿಗೆ ಬರೋ ಥರ. ಇದು ಬಂದರೆ ಅರ್ಧ ಚಿಕ್ಕಬಳ್ಳಾಪುರ ಮುಗ್ದು ಅರ್ಧ ಎಷ್ಟು 2 ಅವರ್ ಆಯ್ತು ಚಿನ್ನಬಿಟ್ಟು. ಈ ಟ್ರಾಫಿಕ್ ಒಂದೇ ಕಾರಣ ಕಣ. ನಮ್ಮಮ್ಮ ಮನೆಯಿಂದ ನಮ್ಮ ಯಜಮಾನ್ರ ಮನೆಗೆ ನಮ್ಮ ಮನೆಗೆ ಹೋಗಲ್ಲ. 2 ಅವರ್ ನೋಡಿ. ಇನ್ನೂ ವೈಟ್ ಫೀಲ್ಡಲ್ಲಿ ಇನ್ನೂ 1 ಅವರ್ ಬೇಕು ಮನೆಗೆ ಹೋಗೋಕ್ಕೆ. ಅದಕ್ಕೆ ನಮ್ಮಮ್ಮಗೆ ಹೇಳ್ತಿದ್ದೀನಿ, ನೀವೇ ಬೆಂಗಳೂರಿಗೆ ಬಂದ್ಬಿಡ್ರಿ ಅಮ್ಮ ಅಂತ. ನಾವ್ ಹೆಂಗೆ ಹೋಗೋದು? ಇಲ್ಲಿ ಕೆಲಸ ಎಲ್ಲ ಬಿಟ್ಟು ಅವರೇ ಬರ್ಬೇಕಷ್ಟೇ. ಈ ಪಾರ್ಟಿ ಟ್ರಾಫಿಕ್ 2 ಅವರ್ ಟ್ರಾವೆಲ್, 3 ಅವರ್ ಜರ್ನಿ ಅಂದರೆ ಮೈಸೂರಿಗೆ ಹೊರಟೋಗ್ಬಿಡ್ಬೋದು ನಮ್ಮೂರಿಂದ. ಪಾಪ ಅಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ವೆಲ್ಕಮ್ ಮಲ್ಕೊಂಡೇ ಬಿಟ್ಲು ನೋಡಮ್ಮ. ಹೆಂಗಿತ್ತು ರೀ ಮಗಳನ್ನ ಕರ್ಕೊಂಡು? ಶೆಕೆ ನೀರು ಬಂದ್ಬಿಟ್ಟು ಮಗಳು ಮನೆ ತುಂಬಿಸ್ಕೊಳ್ಳೋ ಅಷ್ಟರಲ್ಲಿ ಕೇಕು ಕಟ್ ಮಾಡಿಲ್ಲ, ಹಂಗೆ ಮಲ್ಕೊಬಿಟ್ಟವಳು ಪಾಪ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿತ್ತು ನಮ್ಮ ಯಜಮಾನ. ಎಲ್ಲ ಈ ಅಂದ್ಬಿಟ್ಲು. ತುಂಬ ಟ್ರಾವೆಲಿಂಗ್ ಆಗುತ್ತಾ? ಏ ಆಗಲ್ಲ. ಅದೆಲ್ಲ ಇಲ್ಲ ಇದಾಗಲ್ಲ. ಚಪ್ಪಲಿ ಬೇಡಪ್ಪ ಇವಾಗ. ಪಾಪು ನಿದ್ದೆ ಮಾಡಿಬಿಟ್ಟು ಎತ್ಕೊಂಡೇನಂದ್ರೆ ಡ್ಯಾಡಿ ಮಿಸ್ ಯು. ಜನು ಹ್ಯಾಪಿನಾ ಅಪ್ಪ ಹತ್ರ ಬಂದಿದ್ದಕ್ಕೆ? ಎಷ್ಟು ಹ್ಯಾಪಿ ಜನು? ಓ ನಂದು ಡ್ಯಾಡಿ. ಯಾರ್ದಮ್ಮ ಡ್ಯಾಡಿ?
6 months ಕ್ರೇವಿಂಗ್ಸ್ ಇದೇ ಹೋಟ್ಲಲ್ಲಿ ತಿನ್ಬೇಕಿತ್ತು ಅಂತಾರಿ. ನೋ ಡ್ಯಾಡಿ ಹಸಿವು. ಇದು ರೋಟಿ ನನ್ನ ಪ್ರೆಗ್ನೆನ್ಸಿ ಕ್ರೇವಿಂಗ್. ಇದೊಂದೇ ತಿಂದಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಹಚ್ಚಿನಿ. ಎಷ್ಟು ದಿನದ ಮೇಲೆ ತಿನ್ನಿಸ್ತಾ ಇದೆಯಾ ರೀ ಮಗುಗೆ? ಜಾನು ನೀನು ಫೋನ್ ನೋಡ್ಕೊಂಡೆಲ್ಲ ತಿನ್ನಲ್ಲ ತಾನೇ? ಲಾಗ್ ನೋಡೋರು ಏನಂತಾರೆ ನೋಡಿ, ಜಾನು ಫೋನ್ ಎಲ್ಲ ನೋಡ್ಕೊಂಡು ಊಟ ಮಾಡ್ತಾಳೆ ಅಂತಾರೆ. ಟೈಮ್ ಆಗೋಗ್ಬಿಟ್ಟಿತ್ತು, ನಿದ್ದೆ ಬಂದ್ಬಿಟ್ಟಿದೆ, ಅದರಿಂದ ಅಷ್ಟೇ ಅಲ್ವಾ ಜನು? ಹಾಂ ಹ್ಞೂ ತಾನೇ ಜನು? ಇದಂತೂ ನನ್ನ ಫೇವ್ರೇಟ್ ರೋಟಿ. ಯಾಕೆ ಬಂದು ಅಳ್ಸೋದು ಮಗುನ? ಏಯ್ ಚಂದ್ರ ಅಜ್ಜಿ ಮಾಡ್ತಿದ್ಯಾ? ಹಾಯ್ ಮಾಡು. ಹಾಯ್ ಮಮ್ಮ. ಎಲ್ಲ ನೋಡೋದು, ಎಲ್ಲ ಕಡೆ ನೋಡೋದು. ಇವಾಗ ದೇಶ ನೋಡ್ಬಿಡ್ಬೇಕು ಇವರು. ತೋರಿಸ್ಬಿಡ್ತಾರೆ. ಸುಂದರ ಹುಷಾರು, ನೀವು ಹುಷಾರು. ಬರ್ತೀನಿ ನಾಳಿದ್ದು. ಅಪ್ಪ ಡಿಕ್ಕಿ ತೆಗ್ಯಾ? ಏನ ಇಟ್ಕೊಂಡಿದ್ದಂತೆ? ಏನಿಲ್ಲ, ಇದು ಬೆಡ್ಡು. ಬಾಯ್ ಬಾಯ್ ಬಾಯ್, ಹುಷಾರು. ರೆಡಿ ಅಷ್ಟೇನಾ? ನೋಡಿ ಅಷ್ಟೇನಾ? ಏ ರಾಧೆ, ಚೆನ್ನಾಗಿದ್ದೀನಿ ಸುಂದ್ರಿ. ಅಯ್ಯೋ ಮುದ್ದು ನೀನು. ಹೆಂಗೆ ಬಂದೆ? ಹೆಂಗ್ ಬಂದೆ? ಹೆಂಗ್ ಗೊತ್ತಾಯ್ತು ನಾವು ಬಂದಿದ್ದೀರಂತ? ಅಜ್ಜಿ ಹೇಳಿತಾ ಬರ್ತೀರಿ ಅಂತ? ಅಜ್ಜಿ ಹೇಳಿತಾ? ಜನ ಯಾರದ್ದು? ಏನು ಕೊಡ್ತೀಯ ರಾಧೆಗೆ? ತಿಂಡಿಗಳೆಲ್ಲ ಜನ ಬಾರ, ಕೇಕ್ ಕಟ್ ಮಾಡ್ಬಿಡಿ. ಹಿಂಗೆ ಇರ್ಲಿ. ಅಪ್ಪ ಹತ್ರ ಪಿಂಕು ಕಲರ್ ಕಾಣಿಸ್ತಾ ಬನ್ನಿ ಸ್ವಲ್ಪ. ಈ ಕಪ್ಪಗೆ ಹೋಗಿದ್ದೀನಿ ಬಿಡಿ. ಅಲ್ಲಿ ಝೂಮ್ ಮಾಡಿ ಮೈದ್ನಾಳಿಗೆ. ವೆಲ್ಕಮ್ ಮಗಳೇ ಹತ್ರಕ್ಕೆ ಬನ್ನಿ. ನೀವೇ ಹತ್ರಕ್ಕೆ ಬನ್ನಿ. ಕಟ್ ಮಾಡಿ ನಾನು ಇಟ್ಕೊಂಡ್ಲ. ಅದೇ ನೀನು ಬರೋವರೆಗೂ ಕೇಕ್ ಕಟ್ ಮಾಡಲ್ಲ ಅಂತ ಇವಾಗ ಮಾಡಿದ್ದು. ಚಾರು ಚಾರು ಪಿಂಕು ತಿನ್ನು. ಕೇಕು ಏನು ಬೇಕು ಎತ್ಕೊಂತಿದ್ದ? ಅವ್ರು ತಿನ್ಸ್ಬೇಡ, ಎಗ್ಗಿರುತ್ತೆ. ನಿಧಾನಾಗಿ ಎತ್ಕೊ. ಕ್ರೀಮಿ ತಿನ್ನಲ್ಲ ನಾನು. ಕೆಳಗಡೆ ಕಿತ್ಕೊಳ್ಳ. ಕ್ಯಾಮ್ರಾ ಇವತ್ತಿದ್ದೀರಾ ಸ್ಟಾರ್ಟು? ಪಿಂಕು ಓಡ್ತಾ ಐತೆ. ವೆಲ್ಕಮ್ ವೆಲ್ಕಮ್ ಪಿಂಕು ಅಜ್ಜಿ ಮನೆಗೆ. ವೆಲ್ಕಮ್ ಪಿಂಕು. ನೀವೇ ತಿರುಗ್ತಲ್ಲ, ಹಂಗೆ ಇರ್ಬೇಕಾ? ಹಂಗೆ ಇರ್ಬೇಕು. ಅವಳು ಸಣ್ಣ ಇದ್ದಾಳಲ್ವಾ, ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ರೆ ಇನ್ನ ದೃಷ್ಟಿ ಆಗೋಗುತ್ತೆ ಅವಳಿಗೆ. ಅದಕ್ಕೆ ಪ್ಲಾನ್ ಕೊಡಿ ಅಜ್ಜಿ. ಯಾವಾಗ ಎಷ್ಟು ಬಂದ್ರು? ಯಾವಾಗ ಬಂದ್ರು ಅಂತ ಅವ್ರು. ಬಾಮ್ಮ ಅಮ್ಮ ತಿನ್ಸುರಿ. ಇಲ್ಲಿ ತಗಮ್ಮ. ಕೇಕ್ ತಿನ್ ಬಾಮ್ಮ. ಪಾಪ ಮನೆಗೆ ಬಂದಿರೋದು. ಹಂಗೆ ಒಂದು ಫೋಟೋ ಹಿಡೀರಿ ಇದನ್ನ. ಈ ಕಡೆ ತಿರ್ಕೋ, ಚಿಚ್ಚ ಕಡೆ ತಿರ್ಕೋ. ಮತ್ತೆ ಥ್ಯಾಂಕ್ಸ್ ಫಾರ್ ಕಮಿಂಗ್. ಯಾವ ಸಭೆ ಮೈದ್ನ ಇದು?
ಯಾವ ಸಭೆ ಮಂಜಕ್ಕ ಇದು? ಪೂರ್ವ ಸಭೆ. ಪೂರ್ವ ಸಭೆ ಉತ್ತರ ಸಭೆ ಸಭೆಯಲ್ಲಿ ಏನ್ ಡಿಸ್ಕಷನ್ ಆಗ್ತಿರೋದು? ಕದ್ದು ಖುಷಿ ಬಂದಿರೋದು. ಬಾಯ್ 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 ಮೈನ. ಇಲ್ಲ, ಇನ್ನೊಂದು ಲಾಗ್ ಅಷ್ಟೇ. ಹೇಳ್ರಿ. ಇದು ಫೈನಲಿ ಪಾಪುನ ಮನೆ ತುಂಬಿಸ್ಕೊಂಡಿದ್ದು ಹೆಜ್ಜೆ. ತುಂಬ ಕಿರಿಕಿರಿ ಮಾಡಿಬಿಟ್ಲು, ತುಂಬ ದೂರದಿಂದ ಬಂದಿದ್ಲು ಅಂತ ಅಂದ್ಬಿಟ್ಟು ತುಂಬ ಅಳ್ತಾ ಇದ್ಲು. ಹಾಗಾಗಿ ವಿಡಿಯೋ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದಿದ್ದೀರಿ, ಮತ್ತು ಊರಿಗೆ ಮಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು 5 ತಿಂಗಳು ತೊಟ್ಲು ಶಾಸ್ತ್ರ ಆಯಿತು. ಇನ್ನು ಯಾವಾಗ ಬರಬೇಕು ಏನು ಅಂದ್ಬಿಟ್ಟು ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡಿಕೊಂಡು ನೆಕ್ಸ್ಟ್ ಲಾಗಲ್ಲಿ ಯಾವಾಗಾದರೂ ಮತ್ತೆ ಸಿಗೋಣ. ಹೇಳ್ತೀನಿ ಯಾವಾಗ ಬರ್ತೀನಿ, ಮತ್ತೆ ಯಾವಾಗ ಹಸ್ಬೆಂಡ್ ಮನೆಗೆ ಮತ್ತೆ ರಿಟರ್ನ್ ಯಾವಾಗ ಬರ್ತೀನಿ. ಒಂದೇ ಸರಿ ನೆಕ್ಸ್ಟ್ ಬಂದರೆ ಒಂದೇ ಸರಿ ಬರ್ತೀನಿ, ಇಲ್ಲ ಈ ಆಷಾಢ ಮುಗಿಸ್ಕೊಂಡು ಬರ್ತೀನಿ, ಇಲ್ಲ 9 ತಿಂಗಳಿಗೆ ಬರ್ತೀನಿ. ಇದಾಗಿತ್ತು ನನ್ನ ಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ನನ್ನ ಮಗಳದು ಇಲ್ಲೇ ಎಲ್ಲೋ ಇಟ್ಟಿದ್ದೆ ಹೆಜ್ಜೆ. ಇದು ನನ್ನ ಮೊದಲನೇ ಮಗಳದು. ಇದು ನನ್ನ ಮೊದಲನೇ ಮಗಳದು ಮನೆ ತುಂಬಿಸ್ಕೊಳ್ಳೋವಾಗ. ಇದು ಪುಟಾಣಿ, ಇದು ನನ್ನ 2ನೇ ಮಗಳದು. ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ಮಗಳು. ನಮ್ಮ ಯಜಮಾನ್ರಿಗೆ ನಾನೇ ಬೇಡ, ಅವ್ರ ಮಕ್ಕಳೇ ಸಾಕಿವಾಗ. ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಏನೋ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಫ್ಯಾಮ್.